ನಮಸ್ಕಾರ ಎಲ್ಲರಿಗೂ. ಬೆಳಿಗ್ಗೆ ಏನಾರ ಲೈಟ್ ಆಗಿರುವಂಥ ಹೆಲ್ದಿ ಆಗಿರುವಂಥ ನಿಮ್ಗೆ ತಿಂಡಿ ಬೇಕನ್ಸಿದ್ರೆ ಈ ದಾಲ್ ಕಿಚಡಿನ ಒಂದ್ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಅಷ್ಟು ಹೆಲ್ದಿನೂ ಆಗಿರ್ತೈತಿ. ಅಗದಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ರೆಡಿ ಆಗ್ತೈತಿ ರೀ. ಬರೀ ಹಾಗಿದ್ರೆ ಈ ದಾಲ್ ಕಿಚಡಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಈಗಿಲ್ಲೇ 1 ಕಪ್ ಆಗುವಷ್ಟು ಬಾಸುಮತಿ ರೈಸ್ನ ತೊಗೊಳನ್ರಿ. ನೀವು ಯಾವುದರೆ ಜೀರಾ ರೈಸ್ ಅಥವಾ ಸೋನಾ ಮಸೂರಿ ರಾ ರೈಸ್ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ಹಾಕೇನ್ರಿ. 1/4 ಕಪ್ ಆಗುವಷ್ಟು ಹೆಸರುಬೇಳೆ, 1/4 ಕಪ್ ಆಗುವಷ್ಟು ಚೆನ್ನಾಗಿ ಬೇಳೆ ಹಾಕೀನಿ. ಈಗ ಇದನ್ನು ಎಲ್ಲನೂ ಸ್ವಚ್ಛಂಗೆ ತೊಳಿಬೇಕಾಗ್ತೈತೆ ರೀ. ಒಂದು 3-4 ಸಲ ಇದನ್ನು ಸ್ವಚ್ಛಂಗೆ ತೊಳಿಬೇಕಾಗ್ತೈತಿ. ಈಗ ನೋಡಿರಿ, ಇದನ್ನೆಲ್ಲನೂ ಪೂರ್ತಿಯಾಗಿ ತೊಳೆದು ನೀವು ಬೇಕಿದ್ರೆ ನೆನೆಸಿ ಇಟ್ಕೊಳ್ಬೋದು ಒಂದು 10-15 ನಿಮಿಷ, ಇಲ್ಲ ಡೈರೆಕ್ಟನ್ನು ಹಂಗೂ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ನೋಡಿರಿ ಎಲ್ಲನೂ ಸ್ವಚ್ಛಂಗೆ ತೊಳೆದೇನೆ. ಈಗಿಲ್ಲಿ ಕುಕ್ಕರ್ ಒಳಗೆ ಒಗ್ಗರಣೆ ಮಾಡ್ಕೊಳತ್ತೇನೆ ರೀ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನಿ. ಇದ್ರ ಜೊತೆಗಿನ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೇನೆ. ತುಪ್ಪ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೇನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೇನಿ. ಇದ್ರ ಜೊತೆಗಿನ ಒಂದು 4 ಹಸಿಮೆಣ್ಸಿಕಾಯಿನ ಕಟ್ ಮಾಡಿಬಿಟ್ಟು ಹಾಕೋಣನ್ರಿ. ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕೋಣನಿ. ಈಗ ಇದನ್ನೆಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ಈ ದಾಲ್ ಕಿಚಡಿನ ನೀವು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೊಳ್ಬೋದು ರೀ, ಇಲ್ಲಾಂದ್ರೆ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ, ಇದು ಪೂರ್ತಿ ಎಲ್ಲ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಇದಕ್ಕೀಗ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತಾನೆ. ನೀವು ಬೇಕಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು ರೀ. ಈಗ ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ಇದು ನೋಡಿರಿ, ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗೈತಿ. ಇದಕ್ಕಿಲ್ಲೇ ನಾನು ಒಂದು 2 ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೇನೆ ರೀ. ನಾನು ತೊಗೊಂಡಿರೋವಂಥ ಬ್ಯಾಳೆ ಮತ್ತು ಅಕ್ಕಿ ಕ್ವಾಂಟಿಟಿಗೆ 2 ಟೊಮ್ಯಾಟೊನ ಹಾಕ್ಕೊಂಡೀನಿ. ನೀವೆಷ್ಟು ಅಕ್ಕಿ ಮತ್ತು ಬ್ಯಾಳೆ ತೊಗೊಳ್ತೀರಿ ಅನ್ನೋದ್ರ ಮೇಲೆ ನೀವು ಟೊಮ್ಯಾಟೊದು ಹಾಕ್ಕೊಳ್ಬೇಕಾಗ್ತೈತಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ. ಪೂರ್ತಿಯಾಗಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ರೀ. 1-2 ಚಿಟಿಕೆ ಆಗುವಷ್ಟು ಹಿಂಗೂ ಸೇರಿಸ್ಕೊಂಡನಿ. ಈಗ ನೋಡಿರಿ, ಪೂರ್ತಿ ಎಲ್ಲ ಟೊಮ್ಯಾಟೊ ಚಲೋ ತಂಗ ಸಾಫ್ಟ್ ಆಗ್ಯಾವ. ಇದಕ್ಕೀಗ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಬೇಕಾಗ್ತೈತಿ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರೆ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಸೇರಿಸ್ಕೊಡ್ರಿ. ಈಗ ಇದನ್ನು ಸಹಿತ ಮಿಕ್ಸ್ ಮಾಡೀನಿ. ಈಗ ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಳತ್ತೇನೆ ರೀ. ನಾನು ಇಲ್ಲಿ ನೆನೆಸಿಲ್ಲ, ಹಂಗೆ ಡೈರೆಕ್ಟಾಗಿನ ಮಾಡ್ಕೊಂಡನಿ. ನೀವು ಬೇಕಿದ್ರೆ ಒಂದು 10-15 ನಿಮಿಷ ನೆನೆಸ್ಕೊಳ್ಬೋದು, ಇಲ್ಲಾಂದ್ರೆ ಡೈರೆಕ್ಟಾಗಿನೂ ಹಂಗೆ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಅಗದಿ ಕಡಿಮೆ ಟೈಮ್ ಒಳಗೆ ಕ್ವಿಕ್ಕಾಗಿ ರೆಡಿ ಆಗುವಂಥ ಈ ದಾಲ್ ಕಿಚಡಿನ ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈಗ ಇದನ್ನು ನೋಡಿರಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಳತ್ತೀನಿ. ಇಲ್ಲೇ ನಾನು ಒಂದು 2.5 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡ್ರಿ. ಈಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡನಿ. ಈಗೆಲ್ಲನೂ ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಟೇಸ್ಟ್ ನೋಡ್ಕೊಡ್ರಿ. ಉಪ್ಪು ಮತ್ತು ಖಾರ ಕಡಿಮೆ ಇದ್ರೆ ಸೇರಿಸ್ಕೊಳ್ಬೋದು. ಇವಾಗ ಈಗ ಇದು ಪೂರ್ತಿಯಾಗಿ ಕುದಿ ಬರ್ಬೇಕು ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಚಲೋ ತಂಗ ಎಲ್ಲನೂ ಕುದಿ ಬಂದೈತಿ. ಲಾಸ್ಟ್ ಒಂದು ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಒಳಗೆ 2 ವಿಜಲ್ನ ಹಾಕಿಸ್ಕೊಂಡ್ರಿ. ಈಗ ನೋಡಿರಿ, ಇದು 2 ವಿಜಲ್ ಆಗೈತಿ. ಪೂರ್ತಿ ಪ್ರೆಷರ್ ಹೋದ್ಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು 1 ಗ್ಲಾಸ್ ಆಗುವಷ್ಟು ನೀರನ್ನ ಕಾಯಿಸಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರಿ. ಈಗ ಇದನ್ನು ಸೈಡ್ ಇಡೋ ನಂತರ ಎತ್ತಿ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆನ ಮಾಡ್ಕೊಳತ್ತೀನಿ. ಇಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಕೊಂಡ್ರಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೇನ್ರಿ. ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇದು ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ದಾಲ್ ಕಿಚಡಿಗೆ ಇದನ್ನ ಒಗ್ಗರಣೆನ ಸೇರಿಸ್ಕೊಳ್ಬೇಕಾಗ್ತದೆ ರೀ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡನಿ. ಅಗದಿ ಕಡಿಮೆ ಟೈಮ್ ಒಳಗೆ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಈ ದಾಲ್ ಕಿಚಡಿ ರೆಡಿ ಆಗ್ತದೆ ರೀ. ನೀವು ಒಂದ್ಸಲ ಇದನ್ನ ಟೇಸ್ಟ್ ಮಾಡಿದ್ರೆ ಸಾಕ್ರಿ, ಮತ್ತು ಮಾಡ್ಕೊಳ್ತೀರಿ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥದ್ದು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ರೀ, ಎಷ್ಟು ಮಸ್ತ್ ಕಾಣತೈತಿ ಮತ್ತು ತಿನ್ನೋಕ್ಕೂ ಅಷ್ಟು ಸೂಪರ್ ಆಗಿರ್ತೈತಿ ಅಂತ ಹೇಳ್ತೀನಿ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಭಾಳ ಅಂದ್ರೆ ಭಾಳ ಸೂಪರಾಗಿರುವಂಥ ಚಾನಲ್ ಒಳಗೆ ರೆಸಿಪಿಗಳದಾವ, ಎಲ್ಲನೂ ಒಂದ್ಸಲ ನೋಡಿಬಿಟ್ಟು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.